ನಮಸ್ತೆ, ವನಕಂ, ನಮಸ್ಕಾರ ಡಾರ್ಲಿಂಗ್ಸ್. ಏನು ಎತ್ತ ಎಲ್ಲಿ ಅಂತ ಈ ಮ್ಯಾಡ್ಲೆಗೂ ಗೊತ್ತಿಲ್ಲ. ಏನಕ್ಕಿದು ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದೀನಿ ಅನ್ಕೊಂಡಿದ್ದೀರಾ? ಅದುವೇ ಹೊಸ ಕಂಟೆಂಟ್ ತರ್ತಾ ಇದ್ದೀನಿ. ಅದೇನಂದ್ರೆ ಡಾರ್ಲಿಂಗ್ಸ್ ವಿತ್ ಮ್ಯಾಡ್ಲೆಸ್ ಕಿಚನ್. ಕಣ್ಣಲ್ಲೂ ನೀನೆ, ಕನಸಲ್ಲೂ ನೀನೆ, ಎಲ್ಲೆಲ್ಲೂ ನೀನೆ ಸಖಿ. ಕಿಚನ್ ಪೀಚು, ಕಿಚನ್ ಪೀಚು. ಬದುಕಲ್ಲಿ ಗಂಡ ಹೆಂಡತಿ ಹೆಂಗೋ ಅದೇ ತರ ಬಿರಿಯಾನಿ ಮತ್ತೆ ಮೊಸರು ಬಜ್ಜಿ ಸ್ವರ್ಗ ಅನ್ಕೊಳ್ಳಿ. ಇವಾಗ ಇದೊಂದು ಇಷ್ಟೇ ಹೇಳ್ತೀನಿ ನೋಡಿ, ಬಿರಿಯಾನಿ ಹೆಂಗ್ ಬಂತು, ಎಲ್ಲಿಂದ ಬಂತು, ಹೇಗೆ ಅಂತ. ಡಾರ್ಲಿಂಗ್ಸ್, ಎಷ್ಟೋ ಜನಕ್ಕೆ ಬಗೆ ಬಗೆಯ ಊಟ ಇಷ್ಟ ಆಗುತ್ತೆ. ಆದರೆ ಇವಾಗ ನಾನು ಮಾಡ್ತಿರೋದು ಬಂದ್ಬಿಟ್ಟು ಆಲ್ ಟೈಮ್ ಫೇವ್ರೇಟ್. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಇದು ತುಂಬ ಇಷ್ಟ ಆಗುತ್ತೆ. ಅದ್ಯಾವುದಂದರೆ ದೊನ್ನೆ ಬಿರಿಯಾನಿ. ಬಿರಿಯಾನಿ ಮಾಡಲು ಬೇಕಾಗುವ ಪದಾರ್ಥಗಳು: ಚಿಕನ್, ರೆಡ್ ಚಿಲ್ಲಿ ಪೌಡರ್, ಅರಿಶಿನ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಮೊಸರು. ಮತ್ತೆ ಇದರಲ್ಲಿ ತುಂಬ ಸ್ಪೈಸಸ್ ಬರುತ್ತೆ: ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಈರುಳ್ಳಿ, ಹಸಿಮೆಣಸಿನಕಾಯಿ, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ ಸಾಂಬ ಅಕ್ಕಿ, ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ, ಅನನಸು ಹೂವು, ಕಲ್ಲು ಹೂವು, ಶಾಹಿ ಜೀರಾ, ಬಿರಿಯಾನಿ ಎಲೆ, ಕಸೂರಿ ಮೇಥಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಉಪ್ಪು ಮತ್ತೆ ತುಪ್ಪ. ಬನ್ನಿ ಡಾರ್ಲಿಂಗ್ಸ್, ಈಗ ದೊನ್ನೆ ಬಿರಿಯಾನಿ ಸ್ಟಾರ್ಟ್ ಮಾಡೋಣ. ಅಯ್ಯೋ ಮಾಡ್ರಿ. ಏನ್ ಮಾತಾಡ್ತಿದ್ರಿ? ಏನ್ ಮಾಡಿ ನೋಡೋದು? ಫಸ್ಟು ಗ್ಯಾಸ್ ಹಚ್ಚಿಕೊ. ಇವಾಗ ಫಸ್ಟು ಎಣ್ಣೆ ತಗೊಳ್ಳೋಣ. ಸೋಂಪು, ಮೆಣಸು, ಏಲಕ್ಕಿ, ಚಕ್ಕೆ, ಅನನಸು ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಅದೆಲ್ಲವೂ ಫ್ರೈ ಮಾಡಿದ ನಂತರ ನೀವು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ ಇವೆಲ್ಲವೂ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಆದ ನಂತರ ನೀವು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ 50 ml ಎಣ್ಣೆ, ಬಿರಿಯಾನಿ ಎಲೆ, ಕಸೂರಿ ಮೇಥಿ, ಸೋಂಪು, ಮರಾಠಿ ಮೊಗ್ಗು, ಈರುಳ್ಳಿ, ಟೊಮ್ಯಾಟೊ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಬನ್ನಿ ಡಾರ್ಲಿಂಗ್ಸ್, ಇವಾಗ ಇದಕ್ಕೆ ಚಿಕನ್ ಹಾಕೊಳ್ಳೋಣ. ಇದನ್ನ ನೋಡ್ತಿದ್ರೆ ಏನನ್ಸ್ಬೋದು ನಿಮಗೆ? ನನಗೆ ಚಿಕನ್ ಪೀಸೆ, ಚಿಕನ್ ಪೀಸೆ. ಕಿಚನ್ ಪೀಚು, ಕಿಚನ್ ಪೀಚು. ಚಿಕನ್ ಹಾಕಿದ ನಂತರ ಅರಿಶಿನ, ಉಪ್ಪು, ಧನಿಯಾ ಪುಡಿ, ಗರಂ ಮಸಾಲ, ಮೊದಲಿಗೆ ಗ್ರೈಂಡ್ ಮಾಡಿದ ಪೇಸ್ಟ್ ಅನ್ನು ಹಾಕಿಕೊಳ್ಳಿ. ಸ್ವಲ್ಪ ಮೊಸರು, ತೆಂಗಿನ ಹಾಲು, 1 ಲೋಟ ಅಕ್ಕಿಗೆ
2 ಲೋಟ ತೆಂಗಿನಕಾಯಿ ಹಾಲನ್ನು ಹಾಕಿ. ತೆಂಗಿನಕಾಯಿ ಹಾಲು ಕಡಿಮೆಯಾಗಿದ್ದಲ್ಲಿ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳಿ. ಅರ್ಧ ಹೋಳ್ ನಿಂಬೆ ರಸ ಹಾಕಿ ಲಿಡ್ನ ಕ್ಲೋಸ್ ಮಾಡಿಡಿ. 15ರಿಂದ 20 ನಿಮಿಷ ಲೋ ಫ್ಲೇಮಲ್ಲಿ ದಮ್ ಇಡಿ. ಡಾರ್ಲಿಂಗ್ಸ್, ಇವಾಗ ಬಿರಿಯಾನಿ ರೆಡಿ ಆಗ್ತಿದೆ. ಇದು ತಿನ್ನೋಕೆ ಒಂದು ಮಜಾ ಬೇಕಲ್ಲ, ಒಂದು ಫೀಲ್ ಕೊಡೋಣ ಬಿರಿಯಾನಿಗೆ, ಹಿಂಗಂದ್ರೆ ಅದು ನಂದೇ ಅಂತ. ಕುಂತಲ್ಲು ನೀನೇ, ನಿಂತಲ್ಲು ನೀನೇ, ಎಲ್ಲೆಲ್ಲೂ ನೀನೇ ಸಖಿ, ಕಣ್ಣಲ್ಲೂ ನೀನೇ, ಕನಸಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ ಸಖಿ, ನನ್ನ ನೆನ್ನೆಗಳು ನೀನೇ, ನಾಳೆಗಳು ನೀನೇ, ಎಂದೆಂದು ನೀನೇ ಸಖಿ, ಆವರಿಸು ಮೈದುಂಬಿ ಜಸ್ಮಾತ್ ಮಾತಲ್ಲಿ, ಯು ಸ್ಟೋಲ್ ಮೈ ಹಾರ್ಟ್ ಅವೇ. ಡಾರ್ಲಿಂಗ್ಸ್, ಅಂತೂ ಇಂತೂ ನಾನೊಂದು ದೊಣ್ಣೆ ಬಿರಿಯಾನಿ ಮಾಡಿದೆ. ಇವಾಗ ಅದು ತಯಾರಿಯಾಗಿದೆ, ನೋಡೋಣ ಬನ್ನಿ. ಹಾಗೆ ಸ್ವಲ್ಪ ಸ್ಮೆಲ್ ಅಂತೂ ಮಸ್ತಿದೆ. ನಿಜ ನಾನು ಮಾಡಿದ್ದೀನಿ ಅಂದರೆ ನಂಬಕ್ಕಾಗ್ತಿಲ್ಲ, ಆ ಥರ ಸ್ಮೆಲ್ ಬರ್ತಿದೆ. ಇದಂತೂ ಒಂದು ಒಳ್ಳೆ ಫೀಲ್ ಇತ್ತು. ಅದೇ ಅಡ್ವೆಂಚರ್ ಫೀಲ್ ಮಾಡ್ತೀನಿ ಅಂತೀನಲ್ಲ, ಇವಾಗ ಒಂಥರ ಫೀಲ್ ಆಗ್ತಿದೆ. ಇವಾಗ ಬಿರಿಯಾನಿ ತಿನ್ನೋ ಸಮಯ. ಬನ್ನಿ ಡಾರ್ಲಿಂಗ್ಸ್, ಕ್ಲೀನಾಗಿ ಅರೇಂಜ್ ಮಾಡಿಕೊಂಡು ತಿನ್ನೋಣ. ಡಾರ್ಲಿಂಗ್ಸ್, ಇವಾಗ ನನ್ನ ದೊಣ್ಣೆ ಬಿರಿಯಾನಿ, ಮ್ಯಾಡ್ಲೇಸ್ ದೊಣ್ಣೆ ಬಿರಿಯಾನಿ ರೆಡಿ ಆಗಿದೆ. ಇವಾಗ ಇದು ತಿನ್ನೋಣ, ನೋಡೋಣ. ಫಸ್ಟ್ ಟೈಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ, ಅಂದರೆ ಮುಂಚೆನೇ ಮಾಡಿದ್ದೆ, ಆದರೆ ವ್ಲಾಗಲ್ಲಿ ಫಸ್ಟ್ ಟೈಮ್ ತರ್ತಾಯಿದ್ದೀನಿ ಅದು ದೊಣ್ಣೆ ಬಿರಿಯಾನಿನ. ಇವಾಗ ಟೇಸ್ಟ್ ಮಾಡೋಣ. ನಿಜ ಟೇಸ್ಟ್ ತುಂಬಾ ಚೆನ್ನಾಗಿದೆ. ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಟೇಸ್ಟ್ನ, ಆ ಥರ ಇದೆ. ದೊಣ್ಣೆ ಬಿರಿಯಾನಿ ಅಂತೂ ನಿಜ ಮಸ್ತಾಗಿದೆ. ಇವಾಗ ಇದು ನೋಡಿದ್ರಲ್ಲ, ಇವಾಗ ಇದೊಂದು ಇಷ್ಟೇ ಹೇಳ್ತೀನಿ ನೋಡಿ, ಬಿರಿಯಾನಿ ಹೆಂಗೆ ಬಂತು, ಎಲ್ಲಿಂದ ಬಂತು, ಹೇಗೆ ಅಂತ. ಬಿರಿಯಾನಿ 1526 ಅಂದರೆ 1526ರಲ್ಲಿ ಸ್ಟಾರ್ಟ್ ಆಯಿತು. ಅದು ಇಲ್ಲಂದರೆ ಮೊಘಲರ ಸಾಮ್ರಾಜ್ಯದಲ್ಲಿ ಈ ಬಿರಿಯಾನಿ ಸ್ಟಾರ್ಟ್ ಆಯಿತು. ಅದು ಇಲ್ಲಾಂದರೆ ಪರ್ಷಿಯಾ ದೇಶದಿಂದ. ಇವಾಗ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. ಮಮ್ತಾಜ್ ಬಾರಾಣಿ ಒಮ್ಮೆ ಅವಳ ಆಸ್ಥಾನಕ್ಕೆ ಹೋಗ್ತಾಳೆ. ಅಲ್ಲಿ ಎಲ್ಲ ಸೈನಿಕರು ತುಂಬಾ ವೀಕ್ ಆಗಿರೋದನ್ನು ನೋಡಿ ಒಬ್ಬ ಭಟ್ಟನ್ಗೆ ಹೇಳ್ತಾಳೆ, ಈ ಥರ ಒಂದು ಮಾಂಸ ಇಟ್ಕೊಂಡು ಏನಾದರೂ ಒಂದು ಆಹಾರ ಮಾಡಿ ನಮ್ಮ ಸೈನಿಕರನ್ನು ಬಲಶಾಲಿಯಾಗಿ ಮಾಡು ಅಂತ. ಆವಾಗ ಭಟ್ಟ ಏನು ಮಾಡ್ತಾನೆ ಅಂದರೆ ಮಾಂಸ, ಕೇಸರಿ ಮತ್ತು ಸ್ವಲ್ಪ ಮಸಾಲ ಐಟಮ್ ಹಾಕಿ ಒಂದು ಐಟಮ್ ತಯಾರಿ ಮಾಡ್ತಾನೆ. ಆವಾಗ ಬರೋದೆ ಈ ಟಾಪಿಕ್ ಬಿರಿಯಾನಿ. ನಿಜ ಆ ಭಟ್ಟ ಮಾಡಿದ ಬಿರಿಯಾನಿ ಇವಾಗ ಎಲ್ರದ್ದು ಒಂದು ಮನೆಯ ಫೇವ್ರೆಟ್ ಡಿಶ್ ಆಗಿದೆ. ನಿಜ ಡಾರ್ಲಿಂಗ್ಸ್, ಬಿರಿಯಾನಿ ಬರೀ ಬಿರಿಯಾನಿ ಅಲ್ಲ, ಒಬ್ಬೊಬ್ಬರ ಕನಸಾಗಿದೆ. ಅದು ಒಬ್ಬೊಬ್ರು ನಾಳೆಯ ಕನಸಾಗಿದೆ. ಇವಾಗ ರೈಸ್ ಟೇಸ್ಟ್ ಮಾಡಾಯಿತು, ಪೀಸ್ ನೋಡೋಣ. ಚೆನ್ನಾಗಿದೆ ನಿಜ, ತುಂಬ ಅದ್ಭುತವಾಗಿ ಬಂದಿದೆ. ಟೇಸ್ಟ್ ಅಂತೂ ನಿಜ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಮನೆಯಲ್ಲಿ, ಮಿಸ್ ಮಾಡ್ಕೋಬೇಡಿ. ನಿಜ ಈ ರೆಸಿಪಿ ಟ್ರೈ ಮಾಡಿ. ನೀವು ಆಮೇಲೆ ನನಗೆ ಬಂದು ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ. ಇದೊಂಥರ ಡಿಫ್ರೆಂಟ್ ಸ್ಟೈಲೇ ಅಂದ್ಕೊಳ್ಳಿ. ದೊಣ್ಣೆ ಬಿರಿಯಾನಿಯಲ್ಲಿ ತುಂಬ ಮಸಾಲೆ ಎಲ್ಲ ಹಾಕಿ ಮಾಡಿದೆ. ನೀವೇ ನೋಡಿರ್ಬೋದು ಯಾವುದಾದ್ರು ಥರ ಅಂದ್ಬಿಟ್ಟು. ತಿನ್ನಬೇಕು ಅನಿಸ್ತಾನೆ ಇದೆ. ಇವಾಗ ಬದುಕಲ್ಲಿ ಗಂಡ ಹೆಂಡತಿ ಹೆಂಗೋ ಅದೇ ಥರ ಬಿರಿಯಾನಿ ಮತ್ತು ಮೊಸರು ಬಜ್ಜಿ ಇದ್ರೇ ಚೆಂದ.
ಅದ್ರ ಜೊತೆ ಒಂದು ಬೈಟು ಆನಿಯನ್ ಇದ್ರೆ ಇನ್ನು ಸ್ವರ್ಗ ಅನ್ಕೊಳ್ಳಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಲಿಂಕ್ಸ್ ಮತ್ತು ನಿಮ್ಗಂತೂ ಡೈಲಿ ಮನೇಲಿ ಅದೇ ಅನ್ನ ಅದೇ ಸಾಂಬಾರು ತಿಂದು ತಿಂದು ಬೋರಾಗಿ ಹೋಗಿರುತ್ತೆ. ಈ ಥರ ಒಂದಿನ ಬಿರಿಯಾನಿ ಟ್ರೈ ಮಾಡಿರಿ. ಏನು ಹೇಳ್ರಿ, ಇದೇ ಒಂಥರ ಮಜಾ ಅಂದ್ಕೊಳ್ಳಿ. ಬಿರಿಯಾನಿ ತಿನ್ನೋದ್ರಲ್ಲೂ ಒಂಥರ ಸ್ವರ್ಗನೇ. ಮತ್ತು ಡಾರ್ಲಿಂಗ್ಸ್, ಇವಾಗ ಕರ್ನಾಟಕದಲ್ಲಿ ಫೇಮಸ್ ಆಗಿರೋ ದೊನ್ನೆ ಬಿರಿಯಾನಿ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ವಿಧ ವಿಧವಾದ ಒಂದು ಬಿರಿಯಾನಿಗಳು ಬರ್ತಾ ಇರುತ್ತೆ. ಮತ್ತು ಇನ್ನೂ ಎಷ್ಟೊಂದು ಅಡುಗೆಗಳನ್ನ ಮಾಡಿ ತೋರಿಸ್ತೀನಿ. ಸರಿ ಡಾರ್ಲಿಂಗ್ಸ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಿಮ್ಮ ಮಿಸ್ ಮಾಡ್ಕೊತೀನಿ. ಟೇಕ್ ಕೇರ್. ಬಾಯ್.